ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ. ಹಿಂದೂಗಳು ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಆದರೆ ಆಷಾಢದ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುತ್ತಾರೆ. ಭೀಮನ ಅಮಾವಾಸ್ಯೆಯ ವ್ರತದಲ್ಲಿ ಪ್ರಮುಖವಾಗಿ ಶಿವ ಮತ್ತು ಪಾರ್ವತಿ ದೇವರನ್ನು ಆರಾಧಿಸಲಾಗುತ್ತದೆ. ಇದೇ ದಿನ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತದೆ. ಭೀಮನ ಅಮಾವಾಸ್ಯೆಯ ದಿನ ಈ ಒಂದು ದೇವಾಲಯದಲ್ಲಿ ಎಲ್ಲೂ ನಡೆಯದ ಅದ್ಭುತ ಘಟನೆ ನಡೆಯುತ್ತದೆ. ಆ ದೇವಾಲಯ ಯಾವುದು, ಏನಿದರ ವಿಶೇಷತೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ಹೊರವಲಯದಲ್ಲಿರುವ ಹೊಸಕೋಟೆಯಲ್ಲಿರುವ ಕಾಟೇರಮ್ಮ ದೇವಾಲಯ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದು. ಈಕೆಯನ್ನು ರಕ್ತ ಕಾಟೇರಮ್ಮ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪ್ರತಿದಿನವೂ ಭಕ್ತರು ಹೆಚ್ಚಾಗಿ ಬರುತ್ತಲೇ ಇರುತ್ತಾರೆ. ಆದರೆ ಶುಕ್ರವಾರ, ಮಂಗಳವಾರ ಹಾಗೂ ಭಾನುವಾರದ ದಿನಗಳಲ್ಲಿ ಕಾಲಿಡುವುದಕ್ಕೂ ಜಾಗವಿರುವುದಿಲ್ಲ. ಇನ್ನು ಹುಣ್ಣಿಮೆ, ಅಮಾವಾಸ್ಯೆ ದಿನಕ್ಕೆ ಬೇರೆ ರಾಜ್ಯದ ಭಕ್ತರೂ ಸಹ ಕಾಟೇರಮ್ಮನ ದರ್ಶನಕ್ಕೆ ಬರುತ್ತಾರೆ. ಒಂದೇ ಒಂದು ಹರಕೆಕಾಯನ್ನು ತಾಯಿ ಮುಂದೆ ಹಿಡಿದು ನಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಪರಿಹಾರಕ್ಕೆ ಭಕ್ತಿಯಿಂದ ಬೇಡಿಕೊಂಡರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ಶ್ರೀ ಕಾಟೇರಮ್ಮನ ಶಕ್ತಿಯಿಂದ ಇಲ್ಲಿಗೆ ಬರುವ ಭಕ್ತರ ಸಮಸ್ಯೆಗಳೆಲ್ಲ ಮಾಯವಾಗಿದೆ. ಹರಕೆ ಕಟ್ಟಿ 9 ವಾರಗಳ ಕಾಲ ಈ ತಾಯಿಯನ್ನು ದರ್ಶಿಸಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಧ್ವಜಸ್ತಂಭದಲ್ಲಿ ನೆಲೆಸಿದ್ದಾಳೆ ಕಾಟೇರಮ್ಮ ತಾಯಿ. ಹರಕೆ ತೀರಿಸಿ ಪೂಜೆ ಸಲ್ಲಿಸುತ್ತಾರೆ ಸಾವಿರಾರು ಭಕ್ತರು. ಕಾಟೇರಮ್ಮ ದೇವಾಲಯಕ್ಕೆ ಬರುವ ಪ್ರತಿ ಭಕ್ತರು ಗರ್ಭಗುಡಿ ನೇರದಲ್ಲಿರುವ ಧ್ವಜಸ್ತಂಭಕ್ಕೆ ನೈವೇದ್ಯ ಆರತಿ ಮಾಡುತ್ತಾರೆ. ಯಾಕೆಂದರೆ ಇದೇ ಸ್ಥಳ ಕಾಟೇರಮ್ಮ ದೇವಿಯ ಮೂಲ ಸ್ಥಳ. ಈಗಿನ ದೇವಸ್ಥಾನ ಕಟ್ಟುವ ಮುಂಚೆ ಪುಟ್ಟ ಗುಡಿಯಲ್ಲಿ ಈ ತಾಯಿ ಇದ್ದಳು. ದೇವಾಲಯ ಕಟ್ಟಡ ಕಟ್ಟಿದ ನಂತರ ತಾಯಿಯನ್ನು ಗರ್ಭಗುಡಿಯೊಳಗೆ ಪೂಜಿಸಲಾಗುತ್ತಿದೆ. ಮೂಲ ಸ್ಥಳದಲ್ಲಿ ಧ್ವಜಸ್ತಂಭವಿಟ್ಟು ದೇವಿಯ ಮೂರ್ತಿಗಳು, ತ್ರಿಶೂಲವನ್ನು ಕೆತ್ತಲಾಗಿದೆ. ಇಲ್ಲೇ ಭಕ್ತರು ದೀಪ ಬೆಳಗಿಸಿ ಪೂಜೆ ಸಲ್ಲಿಸುತ್ತಾರೆ. ಇನ್ನು ತಾಯಿಗೆ ರಕ್ತ ಬಲಿ ಕೊಡಲಾಗುತ್ತದೆ. ಭಕ್ತರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ರಕ್ತ ಬಲಿ ಕೊಡುವುದಾಗಿ ಹರಕೆ ಕಟ್ಟಿಕೊಳ್ಳುತ್ತಾರೆ. ಹರಕೆ ಕಟ್ಟಿಕೊಂಡ ಬೆರಳೆಣಿಕೆ ದಿನಗಳಲ್ಲೇ ತಾಯಿ ಪವಾಡದಿಂದ ಕೆಲಸಗಳು ನೆರವೇರುತ್ತದೆ. ಕುರಿ, ಮೇಕೆ, ಕೋಳಿಯನ್ನು ಇಲ್ಲಿ ಕಾಟೇರಮ್ಮಗೆ ಬಲಿಯಾಗಿ ಕೊಡಲಾಗುತ್ತದೆ. ಇನ್ನು ದೇವಾಲಯದ ಆವರಣದಲ್ಲಿರುವ ದೈವಶಕ್ತಿ ಮರಕ್ಕೆ ಕೆಂಪು ಬಟ್ಟೆಯಲ್ಲಿರುವ ಹರಕೆ ತೆಂಗಿನಕಾಯಿಯನ್ನು 9 ವಾರಗಳ ಕಾಲ ಕಟ್ಟಲಾಗುತ್ತದೆ. ಇದರಿಂದ ಎಲ್ಲ ಆಪತ್ತು, ಶತ್ರುಬಾಧೆ, ಸಾಲಬಾಧೆ, ಅನಾರೋಗ್ಯ ಸಮಸ್ಯೆ, ಹಣಕಾಸು ತೊಂದರೆ ಎಲ್ಲ ದೂರವಾಗುತ್ತೆ ಎಂದು ಭಕ್ತರು ನಂಬುತ್ತಾರೆ. ಇದು ಕೇವಲ ನಂಬಿಕೆ ಅಲ್ಲ, ಅಲ್ಲಿಗೆ ಬರುವ ಎಲ್ಲ ಭಕ್ತರ ಬೇಡಿಕೆಗಳು ಈಡೇರಿಯೂ ಇದೆ. ಈ ದೇವಾಲಯದ ವಿಶೇಷದಲ್ಲಿ ಪ್ರಮುಖವಾದ ವಿಶೇಷತೆ ಎಂದರೆ ಭೀಮನ ಅಮಾವಾಸ್ಯೆಯ ದಿನ ನಡೆಯುವ ಪೂಜಾ ಕೈಂಕರ್ಯ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆಗೆ ತಾಯಿ ಉತ್ಸವ ಮಾಡಲಾಗುತ್ತದೆ. ಅದೇ ರೀತಿ ಭೀಮನ ಅಮಾವಾಸ್ಯೆಗೂ ಬೆಳಗ್ಗೆ ತಾಯಿಯ ಉತ್ಸವ ಮಾಡಲಾಗುತ್ತದೆ. ಆ ಸಮಯದಲ್ಲಿ ತಾಯಿಯ ಪಲ್ಲಕ್ಕಿ ಕೆಳಗೆ ನುಗ್ಗಿ ಬಂದರೆ ಎಲ್ಲ ಸಮಸ್ಯೆ ದೂರವಾಗಿ ತಾಯಿ ಕೃಪೆಗೆ ಪಾತ್ರರಾಗುತ್ತೇವೆ. ಇದೆಲ್ಲದರ ಜೊತೆಗೆ ಭೀಮನ ಅಮಾವಾಸ್ಯೆಯ ದಿನ ಉತ್ಸವದ ನಂತರ ಬೆಳಗ್ಗೆ 6 ಗಂಟೆಯಿಂದಲೇ ಕಾಟೇರಮ್ಮ ತಾಯಿಯ ಗರ್ಭಗುಡಿಗೆ ಎಲ್ಲ ಭಕ್ತರಿಗೂ ಪ್ರವೇಶವಿರುತ್ತದೆ. ಸಾಮಾನ್ಯವಾಗಿ ಯಾವುದೇ ದೇವಾಲಯಗಳಲ್ಲಿ ಗರ್ಭಗುಡಿಗೆ ಭಕ್ತರ ಪ್ರವೇಶವನ್ನು ನಿರಾಕರಿಸಲಾಗುತ್ತದೆ. ಆದರೆ ಈ ದೇವಾಲಯದ ವಿಶೇಷತೆ ಭೀಮನ ಅಮಾವಾಸ್ಯೆಗೆ ತಾಯಿಯ ಗರ್ಭಗುಡಿಯ ಪ್ರವೇಶಕ್ಕೆ ಅನುಮತಿಸುವುದು. ತಾಯಿಯ ಪಾದವನ್ನು ಸ್ಪರ್ಶಿಸುವ ಸೌಭಾಗ್ಯವನ್ನು ಕಲ್ಪಿಸಲಾಗುತ್ತದೆ. ಈ ರೀತಿ ವರ್ಷಕ್ಕೆ ಒಮ್ಮೆ, ಅಂದರೆ ಭೀಮನ ಅಮಾವಾಸ್ಯೆಗೆ ಮಾತ್ರ ಮಾಡಲಾಗುತ್ತದೆ. ನೀವು ಸಹ ಈ ವಿಶೇಷ ದಿನದಂದು ಶ್ರೀ ಕಾಟೇರಮ್ಮನ ಪಾದ ಸ್ಪರ್ಶಿಸಿ ತಾಯಿ ಕೃಪೆಗೆ ಪಾತ್ರರಾಗಿ.